ನೋಡಿ, ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಜೊತೆಗೆ ಷಡ್ಯಂತ್ರ ನಡೆಸಿರೋ ಕುತಂತ್ರಿಗಳ ಹುನ್ನಾರ ಇದೀಗ ಜಗಜ್ಜಾಹೀರು, ಜೊತೆಗೆ ಬಟಾಬಯಲಾಗಿದೆ. ಇನ್ನು ಪವರ್ ಟಿವಿಯ ಧರ್ಮ ಯುದ್ಧಕ್ಕೆ ರಾಜ್ಯಾದ್ಯಂತ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಪವರ್ಫುಲ್ ವರದಿಯ ಬಗ್ಗೆ ರಾಜ್ಯದ ಜನ ಏನ್ ಹೇಳ್ತಾರೆ ಗೊತ್ತಾ? ಬನ್ನಿ ತೋರಿಸ್ತೀನಿ. ಸಹೋದರರಿಗೆ ವಿನಂತಿ ಮಾಡ್ಕೊಳ್ಳೋದಷ್ಟೇ, ಅವರು ಮಾಡಿದಂತ ಸಾಧನೆಯನ್ನ ಇವತ್ತ ಬಹಳ ಹೆಮ್ಮೆಯಿಂದ ಹೇಳ್ಬೇಕಾಗತ್ತೆ ಬಂಧುಗಳೇ. 2 ವರ್ಷದಿಂದ ಪವರ್ ಟಿವಿಯವರು ಈ ಧರ್ಮಸ್ಥಳದ ವ್ಯವಸ್ಥೆಯಲ್ಲಿ ಬಹಳ ದೌರ್ಜನ್ಯ ನಡೆಯುವಂತದ್ದು, ಸುಳ್ಳನ್ನ ಕಟ್ಟುವಂತದನ್ನ ಮಾಡ್ತಾ ಇದ್ರ ದುಷ್ಟ ಶಕ್ತಿಗಳ. ಆದ್ರೆ ಇವತ್ತ ಅದಕ್ಕ ಒಂದು ಹಂತಕ್ಕ ತಲುಪುವಂತ ಕೆಲಸವನ್ನ ನಮ್ಮ ಪವರ್ ಟಿವಿಯ ರಾಜ್ಯದ ಎಲ್ಲ ಕಡೆ ಮೂಲಿಯಿಂದ ಆ ವ್ಯವಸ್ಥೆಯನ್ನ ಹಟ್ಟಿ ತೆಗೆದು ತೋರಿಸುವಂತ ಕೆಲಸವನ್ನ ಮಾಡಿದ್ದಕ್ಕ ಬಂಜಾರ ಸಮಾಜ, ಬಾಗಲಕೋಟೆ ಜಿಲ್ಲೆ, ಇಡೀ ರಾಜ್ಯದಿಂದ ಆ ಅನ್ನಪ್ಪ ಸ್ವಾಮಿಯನ್ನ ಏನು ಅಪಪ್ರಚಾರ ಮಾಡಿದ್ರು ಅದನ್ನ ಸರಿ ಮಾಡುವಂತ ಕೆಲಸ ನಮ್ಮ ಪವರ್ ಟಿವಿಯವರು ಮಾಡಿದಾರ. ಅವ್ರಿಗೇನ ಆ ದೇವರ ಹೆಸರು ಕೆಡಿಸುವಂತವ್ರೇನ ಇದ್ರು ಅವ್ರಿಗೆ ತಕ್ಕ ಪಾಠವನ್ನ ಕಲಿಸುವಂತದನ್ನ ಈ ರಾಜ್ಯದಲ್ಲಿ ಆಗೈತಿ. ನಾವು ಕೂಡ ಸಮಾಜ ವತಿಯಿಂದ ಅವ್ರ ಜೊತೆ ಸದಾಕಾಲ ಇರ್ತೀವಿ ಆ ಟಿವಿ ಮುಖಾಂತರ ಅನ್ನುವಂತ ಮಾತನ್ನ ಹೇಳಿ ಬಯಸ್ತೀವಿ. 2 ವರ್ಷಗಳಿಂದ ಪವರ್ ಟಿವಿ ದವರು ಧರ್ಮಸ್ಥಳದ ವಿರುದ್ಧ ಏನು ಒಂದು ದುಷ್ಟ ಶಕ್ತಿಗಳು ಏನು ಹೋರಾಟವನ್ನ ಮಾಡ್ತಾ ಇದ್ರು. ಅದಕ್ಕೆ ನಿರಂತರವಾದ ಪ್ರಯತ್ನ ಪವರ್ ಟಿವಿ ಅವರು ಮಾಡಿ ಇದನ್ನ ಯಶಸ್ವಿಗೊಳಿಸಿದ್ದಾರೆ ಅಂತ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತೀನಿ. ನಿರಂತರವಾದ ಹೋರಾಟ, ನಿರಂತರವಾದ ನಿಮ್ಮ ಪ್ರಯತ್ನ ಪವರ್ ಟಿವಿ ಅವರ ಕಂಟಿನ್ಯೂ ಆಗಿ ಹೀಗೆ ಇರ್ಲಿ ಅಂತ ನಾನು ಹಾರೈಸ್ತೀನಿ. ಅದೇ ರೀತಿಯಾಗಿ ಸಂಬಂಧಪಟ್ಟ ಯಾರ್ಯಾರು ಇದಕ್ಕೆ ಧರ್ಮಸ್ಥಳನ ವಿರೋಧಿಸಿದ್ರು ಅವರಿಗೆ ತಕ್ಕ ಪಾಠವನ್ನ ಕಲಿಸ್ಲಿ, ಆ ದೇವರು ಅದನ್ನ ಶಿಕ್ಷೆ ಕೊಡ್ಲಿ ಅಂತ ನಾನು ಹಾರೈಸ್ತೀನಿ. ನಿಮ್ಮ ಹೋರಾಟ ಮತ್ತು ನಿಮ್ಮ ಪವರ್ ಟಿವಿಯವರ ನಿರಂತರವಾದ ಹೋರಾಟ ಇನ್ನು ಮುಂದೆ ಹಾಗೆ ಸಾಗಲಿ. ನಮ್ಮ ಎಲ್ಲರ ಸಾಮಾನ್ಯ ಜನರ ಮತ್ತು ದೈವ ಶಕ್ತಿ ಇರುವ ಎಲ್ಲಾ ಪ್ರಯತ್ನ ನಿಮ್ಮಲ್ಲಿ ಇರಲಿ ಅಂತ ನಾನು ಹಾರೈಸ್ತೇನೆ ಅಂತ ಹೇಳಿ ಇಷ್ಟಪಡ್ತಿದ್ದೆ. ಪವರ್ ಟಿವಿ ಧರ್ಮಸ್ಥಳದ ಷಡ್ಯಂತ್ರ ಮೊದಲ ಭೇದನ ಮಾಡಿದಂಥ ಯಾವ್ದಾದ್ರು ಟಿವಿ ಅಂದ್ರೆ ಪವರ್ ಟಿವಿ. ಪವರ್ ಟಿವಿ ಅಂದ್ರೆ ಒಂದು ಧರ್ಮಸ್ಥಳಕ್ಕೆ ಒಂದು ಪವರ್ ಬಂದಂಗೆ ಆಗಿದೆ. ರಾಕೇಶ್ ಶೆಟ್ರ ತನ್ನ ಬುದ್ಧಿ, ತಮ್ಮ ಶಕ್ತಿ, ತಮ್ಮ ಎನರ್ಜಿ ಪೂರ್ಣ ರೂಪೇಣ ಧರ್ಮಸ್ಥಳಕ್ಕೆ ಸಮರ್ಪಿತ ಅನ್ನಪ್ಪ ಮತ್ತು ಮಂಜುನಾಥಿಗೆ ಅರ್ಪಿಸಿದ್ರು. ಮತ್ತು ಅಷ್ಟ ಅಲ್ಲ, ಒಂದು ಭೀಷ್ಮ ಪ್ರತಿಜ್ಞೆ ಯಾವ ರೀತಿಯಲ್ಲಿ ಭೀಷ್ಮ ಪಿತಾಮಹನ ಜೀವನದಾಗ ಮದುವೆ ಮಾಡ್ಕೊಳ್ಳೋಂಥ ಒಂದು ಪ್ರತಿಜ್ಞೆ ಮಾಡಿದ್ರೆ ಅದೇ ರೀತಿಯಲ್ಲಿ ಪವರ್ ಟಿವಿ ಮಾಲಕರಾದಂಥ ರಾಕೇಶ್ ಶೆಟ್ಟರ್ ಎಷ್ಟೋ ತನಕ ಇದು ನಿವಾರಣೆ ಮಾಡಲ್ಲ, ಮಂಜುನಾಥ್ ಗುಡಿ ಕಾಲು ಹಚ್ಚದಂತೆ ಒಂದು ಭೀಷ್ಮ ಪ್ರತಿಜ್ಞೆ ಮಾಡಿದ್ರೆ ಅವ್ರ ಕೆಲಸ, ಅವ್ರ ಪ್ರತಿಜ್ಞೆಯಾದ ಒಂದು ಸಫಲತಾ ಈಗ ಕಂಡು ಬರ್ತಾ ಇದೆ. ಯಾಕಂದರೆ ಅವರ ಇಂಥ ಸಂಕಟ ಸಮಯದಲ್ಲಿ ಬಹಳ ಜನ ನಮ್ಮ ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಮೀಡಿಯಾದಲ್ಲಿ ಬಹಳ ದೊಡ್ಡ ಸಮಸ್ಯೆ, 800 ಯೂಟ್ಯೂಬರ್ ಇದ್ದಂಥ ವೀರೇಂದ್ರ ಹೆಗಡೆ ಅಗೋಚಿತದಾಗಿದ್ದಾಗ ರಾಕೇಶ್ ಶೆಟ್ಟರ್ ಒಬ್ಬರ ಇದ್ದಂಥ ಧರ್ಮಸ್ಥಳ ಧ್ವಜ ಆಕಾಶಗಗನದಲ್ಲಿ ಹಾರಿಸ್ತಾ ಇದ್ರೆ ಇದು ಒಂದು ವೀರ ಬಹದ್ದೂರ್ ಜಯ ಅಂತ ಅನ್ಬೋದು. ಹಿಂದೂಗಳ ದೇವಾಲಯ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಏನು ಕೆಲವೊಂದು ಗ್ಯಾಂಗು, ಬುರುಡೆ ಗ್ಯಾಂಗು ಹಾಗೂ ಕೆಲವು ಕಿಡಿಗೇಡಿಗಳು ನಡೆಸುತ್ತಿರುವ ಅಪಪ್ರಚಾರದ ವಿರುದ್ಧ ನಮ್ಮ ಪ್ರತಿಷ್ಠಿತ ರಾಜ್ಯದ ವಾಹಿನಿಯಾದಂಥ ಪವರ್ ಟಿವಿ ಕಳೆದ 2-3 ವರ್ಷದಿಂದ ನ್ಯಾಯದ ಪರವಾಗಿ ನಿಂತು ರಾಜ್ಯದಲ್ಲಿ ಏನು SIT ತನಿಖೆ ನಡೀತಾ ಇದೆ, ಈ SIT ತನಿಖೆಯಲ್ಲಿ ಬರ್ತಾ ಇರುವಂತಹ ವರದಿಗಳೆಲ್ಲವೂ ಕೂಡ ಸತ್ಯಕ್ಕೆ ಜಯವಾಗುತ್ತಿರುವ ಕಾರಣ ನಮ್ಮ ಪವರ್ ಟಿವಿ ಅವರು ಮೊದಲಿನಿಂದಲೂ ಸತ್ಯವಾಗಿ ಒಂದು ನ್ಯೂಸ್ ಅನ್ನು ಮಾಡ್ತಿದ್ದಾರೆ. ಅವ್ರಿಗೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇಂಥ ವಾಹಿನಿಗಳು ಇನ್ನೂ ಹೆಚ್ಚೆಚ್ಚು ಬರಬೇಕು. ಈ ವಾಹಿನಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ನಮ್ಮ ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡುವಂತ ಕಿಡಿಗೇಡಿಗಳಿಗೆ ಸರ್ಕಾರ ಕೂಡಲೇ ಸರಿಯಾದ ಪಾಠ ಕಲಿಸಬೇಕು, ಸರಿಯಾದ ಕಾನೂನು ರೀತಿ ಶಿಕ್ಷೆ ಕೊಡಿಸಬೇಕು ಎಂದು ಪವರ್ ಟಿವಿಲಿ ಮುನ್ನುಗ್ಗಿ ನಡೆಸುತ್ತಿರುವ ನಮ್ಮ ರಾಕೇಶ್ ಶೆಟ್ಟರ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಜಯ ಸಿಗಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀವಿ. ಹಿಂದೂಗಳ ದೇವಾಲಯ